ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಹೊರಬರುತ್ತಾ ಇದೆ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ದಿನಕ್ಕೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ಜಿಟಿ ದೇವೇಗೌಡರ ಸೋದರ ಅಳಿಯನಿಗೆ 50-50 ಅನುಪಾತದ ಅಡಿ 19 ಸೈಟ್ ವಿವಾದ. ಭೂಸ್ವಾಧೀನಕ್ಕೆ ಪರಿಹಾರ ಕೊಟ್ಟ ಮೇಲೂ ಕೂಡ ಮಹೇಂದ್ರ ಅವರಿಗೆ 19 ಸೈಟ್ ಪರಿಹಾರ. ಮಹೇಂದ್ರ ಜಮೀನು ಖರೀದಿಸಿದ ಬಗ್ಗೆ ಹುಟ್ಟುಕೊಂಡಿದೆ ಈಗ ಹಲವು ಅನುಮಾನಗಳು. ದಾಖಲೆಯ ಪ್ರಕಾರ 2020ರ ಸೆಪ್ಟೆಂಬರ್ನಲ್ಲಿ ಜಮೀನನ್ನು ಖರೀದಿಸಿದ್ರಂತೆ ಮಹೇಂದ್ರ. 2021ರ ಮೇನಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯಾಗಿದೆ. 7 ತಿಂಗಳ ಅಂತರದಲ್ಲಿಯೇ ಪರಿಹಾರ ಸಿಕ್ಕಿದೆ ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಡಿಮೆ ಅವಧಿಯಲ್ಲಿಯೇ ಮಹೇಂದ್ರ ಅವರಿಗೆ ಸೈಟ್ ಹಂಚಿಕೆ ಆಗಲಿಕ್ಕೆ ಪ್ರಭಾವವನ್ನು ಬೀರಿದ್ರ ಜಿಟಿ ದೇವೇಗೌಡರು ಅನ್ನುವಂತಹ ಪ್ರಶ್ನೆ, ಅನುಮಾನ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಇದೇ ವಿಚಾರವನ್ನೇ ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಮೂಲಕ ಮೂಡ ಹಗರಣ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊಸ ವಿಚಾರಗಳು ಹೊರಬರ್ತಾ ಇರುವಂಥದ್ದು. ಈಗ ಮೂಡ ಸುಳಿ ಏನಿದೆ ಅದು ಜಿಟಿ ದೇವೇಗೌಡರಿಗೂ ಕೂಡ ಸುತ್ತಿಕೊಳ್ಳುವಂತಹ ಸಾಧ್ಯತೆ, ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮುನ್ನೆಲೆಗೆ ತರ್ತಾ ಇದೆ. ಜಮೀನು ಖರೀದಿ ಮಾಡಿದಂತಹ 7 ತಿಂಗಳ ಅಂತರದಲ್ಲಿ ಅವರಿಗೆ ಪರಿಹಾರದ ರೂಪದಲ್ಲಿ ಬದಲಿ ನಿವೇಶನ ಸಿಕ್ಕಿದ್ದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದರೆ ಈ ಬದಲಿ ನಿವೇಶನ ಸಿಗೋದಕ್ಕೆ, ಸೈಟ್ ಸಿಗೋದಕ್ಕೆ, 19 ಸೈಟ್ 50-50 ಅನುಪಾತದಲ್ಲಿ ಸಿಗೋದಕ್ಕೆ ಜಿಟಿ ದೇವೇಗೌಡರ ಪ್ರಭಾವ ಬಳಕೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಲೋಕ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಒಂದೊಂದೇ ಲಿಸ್ಟ್ ಹೊರ ಬರ್ತಾ ಇರುವಂಥದ್ದು. ಯಾರ್ಯಾರು 50-50 ಅನುಪಾತದಲ್ಲಿ ಅಕ್ರಮವಾಗಿ ಸೈಟನ್ನು ಪಡೆದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಮೂಡಾದಲ್ಲಿ ಸೈಟ್ ಪಡಿಬೇಕು ಅಂದರೆ ಸಾಮಾನ್ಯರು ಎಷ್ಟು ಕಷ್ಟಪಡಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂಥದ್ರಲ್ಲಿ 7 ತಿಂಗಳ ಅಂತರದಲ್ಲಿ ಇವರು ಬದಲಿ ನಿವೇಶನವನ್ನು ಪಡಿತಾರೆ ಅಂದರೆ ಪ್ರಭಾವ ಇಲ್ಲದೇನೆ ಈ ರೀತಿಯ ಕೆಲಸಗಳಾಗಲಿಕ್ಕೆ ಹೇಗೆ ಸಾಧ್ಯ ಅಂಥೇಳಿ ಸಾರ್ವಜನಿಕವಾಗಿ ಉಟ್ಕೊಂಡಿರುವಂತಹ ಅನುಮಾನ ಇದೆ ಪ್ರೇಮ್. ಯಾಕಂದರೆ ರೈತರ ಭೂಮಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಕೋರ್ಟ್ಗಳ ಆರ್ಡ್ರ್ಗಳು ಆಗಿದ್ದರೂ ಕೂಡ ಪ್ರಾಧಿಕಾರದಿಂದ ಅವರಿಗೆ ಸರಿಯಾದಂಥ ಸಮಯದಲ್ಲಿ ಪರಿಹಾರಗಳು ಸಿಕ್ಕಿಲ್ಲ. ಹಾಗಾಗಿಯೇ 2-3 ಬಾರಿ ನೋಟಿಸ್ ಕೊಟ್ಟು ತದನಂತರದಲ್ಲಿ ಆಫೀಸ್ನ ಇವುಗಳನ್ನೇ ಜಪ್ತಿ ಮಾಡುವಂಥ ಕೆಲಸವನ್ನೇ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಪರ್ಟಿಕ್ಯುಲರ್ಲಿ ಮಹೇಂದ್ರ ಅವರ ಪ್ರಕರಣದಲ್ಲಿ 2020ರ ಮಧ್ಯಭಾಗದಲ್ಲಿ ಅವರು ಏನು ಈ ಕೆಸರೆ ಭಾಗದಲ್ಲಿ ಜಮೀನನ್ನು ಖರೀದಿ ಮಾಡ್ತಾರೆ, ಅಂದರೆ ಜಮೀನನ್ನು ತೆಗೆದುಕೊಳ್ತಾರೆ. ಆದರೆ ಅವರಿಗೆ 7 ತಿಂಗಳಿಗೆ ಬದಲಿ ನಿವೇಶನವಾಗಿ ಒಟ್ಟು 19 ನಿವೇಶನಗಳು ಸಿಕ್ಕಿರುವಂಥದ್ದು. ಇಲ್ಲಿ ಮೊದಲ ಪ್ರಶ್ನೆ ಇರುವಂಥದ್ದು, 7 ತಿಂಗಳಿಗೆ ಎಷ್ಟರ ಸೂಪರ್ ಫಾಸ್ಟಾಗಿ ಅವರಿಗೆ ಬದಲಿ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಸಿಕ್ತು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ಒಂದು ಏನು ಮಹೇಂದ್ರ ಅವ್ರದ್ದು ತಮ್ಮದು ಅಂತ ಏನು ಹೇಳ್ಕೊತಾ ಇದ್ದಾರೋ ಜಮೀನು, ಆ ಜಮೀನನ್ನು ಆಗಾಗಲೇ ಏನು ಅವರು ಖರೀದಿಸುವ ಸಂದರ್ಭದಲ್ಲೇ ನಗರಾಭಿವೃದ್ಧಿ ಪ್ರಾಧಿಕಾರ ಅದನ್ನು ಸ್ವಾಧೀನಪಡಿಸ್ಕೊಂಡಿತ್ತು. ಅದನ್ನು ಸ್ವಾಧೀನಪಡಿಸ್ಕೊಂಡು ಅಲ್ಲಾಲೆ ಏನು ಲೇಔಟನ್ನು ಕೂಡ ನಿರ್ಮಾಣ ಮಾಡಿತ್ತು. ಲೇಔಟ್ ನಿರ್ಮಾಣ ಆಗಿ ಪ್ರಾಧಿಕಾರ ಸ್ವಾಧೀನಪಡಿಸ್ಕೊಂಡಂಥ ಜಮೀನನ್ನು ಮಹೇಂದ್ರ ಅವರು ಯಾವ ರೀತಿಯಾಗಿ ಪರ್ಚೇಸ್ ಮಾಡಿದ್ರು, ಅಲ್ಲಿಗೆ ಇಲ್ಲಿ ಯಾರ್ಯಾರ ಪ್ರಭಾವಗಳು ಇದ್ದಾವೆ ಅನ್ನುವಂಥದ್ದು. ನೇರವಾಗಿ ಜಿಟಿ ದೇವೇಗೌಡರು ಸೋದರಳಿಯ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನೇರವಾಗಿ ಜಿಟಿ ದೇವೇಗೌಡರು ಪ್ರಭಾವ ನೇರವಾಗಿ ಇದೆಯಾ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ, ಅದು ತನಿಖೆಯ ಮೂಲಕವಾಗಿ ಸ್ಪಷ್ಟವಾಗ್ಬೋದು. ಆದರೆ ಸದ್ಯಕ್ಕಂತೂ ಜಿಟಿ ದೇವೇಗೌಡರ ಪ್ರಭಾವ ಇರ್ಬೋದೇನೋ ಅನ್ನುವಂತಹ ಮಾತುಗಳು ಸಹಜವಾಗೇ ಇದೆ. ಯಾಕಂದರೆ ಅವರು ಕೂಡ ಆ ಪ್ರಾಧಿಕಾರದ ಮೆಂಬರ್ ಆಗಿದ್ದಾರೆ, ಜೊತೆಗೆ ಅವರ ಸೋದರಳಿಯೂ ಕೂಡ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಥರದ ಒಂದು ಅನುಮಾನಗಳು ಹುಟ್ಕೊಂಡಿದ್ದೇವೆ. ಮಹೇಂದ್ರ ಅವರ ಕೇಸಲ್ಲಿ ಒಟ್ಟು 2 ಅನುಮಾನಗಳು. ಒಂದು, ಪ್ರಾಧಿಕಾರದ ವಶದಲ್ಲಿಯೇ ಇರುವಂಥ ಭೂಮಿಯನ್ನು ಯಾವ ರೀತಿಯಾಗಿ ಪರ್ಚೇಸ್ ಮಾಡಿದ್ರು, ಜೊತೆಗೆ ಪರ್ಚೇಸ್ ಮಾಡಿ ಏನು ಪರಿಹಾರ ಕೊಟ್ಟಂಥ ಭೂಮಿಗೆ ಮತ್ತೆ ಹೆಂಗೆ ಇವರು 19 ಸೈಟ್ಗಳನ್ನ ಪರಿಹಾರವಾಗಿ ಕೊಟ್ಟರು ಅನ್ನುವಂಥದ್ದು ಭಾಳ ದೊಡ್ಡವಾದಂಥ ಅಂಶ. ಇದೇ ಹಿನ್ನೆಲೆಯಲ್ಲೇ ಇಟ್ಕೊಂಡು ಇಡಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.